ಆರೋಪ ಮಾಡಿದ ಬಿಪಿ ಹರೀಶ್ಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ನಾನು 24-25 ವರ್ಷ ಇದ್ದಾಗಿನಿಂದ ಆಸ್ತಿ ಮಾಡಿದ್ದೇನೆ. ಈಗ ನನಗೆ 58 ವರ್ಷ. ನಾನು ಎಲ್ಲೆಲ್ಲಿ ಆಸ್ತಿ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಒಂದು ಜೀಪ್, ಒಂದು ಕಾರ್ ಆಸ್ತಿ ದಾಖಲೆಗಳನ್ನ ಕೊಡ್ತೇನೆ, ಬುತ್ತಿನೂ ಕಟ್ಕೊಡ್ತೀನಿ. ಬೇಕಿದ್ರೆ ನನ್ನ ಆಸ್ತಿ ಎಷ್ಟಿವೆ ಅಂತ ನೋಡ್ಕೊಂಡು ಬರಲು ಹೇಳಿ. ನನ್ನ ಪ್ರಕಾರ ಏನೇ ವರದಿ ಬರಬೇಕು, ಇನ್ನೂ ಒಂದಷ್ಟು ವರದಿಗಳು ಬರಲಿ ಅಂತ ವಾಗ್ದಾಳಿ ನಡೆಸಿದ್ರು. ನಾನು ತಗೊಂಡಿದ್ರು ಯಾವಾಗ ನಾನು ಇನ್ನೂ ಹುಡುಗಿದ್ದಾಗ ಅದೆಲ್ಲ ತಗೊಂಡಿರೋದು ನಾನು. when I was 24-25 years. ಈಗ ನಾನು 58. ಎಷ್ಟು ವರ್ಷ ಆಯ್ತು? ನಾನು ಎಲ್ಲೆಲ್ಲಿ ಆಸ್ತಿ ಮಾಡೇನೆ ಅಂತ ನನಗೆ ಗೊತ್ತಿಲ್ಲ. ಏನೋ ಒಂದು ಜೀಪ್ ಕೊಡ್ತಾನೆ, ಒಂದು ಕಾರ್ ಕೊಡ್ತಾನೆ, ರೆಕಾರ್ಡ್ಸ್ಗಳು ನಮ್ಮ ಆಫೀಸ್ನಾಗ ಇರಬೇಕು. ಏನೋ ಇದ್ದೇ ಇರ್ತಾವೆ. ಅವನು ಕೊಡ್ತಾನೆ, ನೋಡ್ಕೊಂಬರಕ್ಕೆ ಕೇಳೋನಿ. ಬುತ್ತಿನೂ ಬೇಕಾದ್ರೆ ಕೊಟ್ಟು ಕೆಡ್ತಾನೆ. ಬೇಕಾದ್ರೆ ಕೋಳಿ ಕುರಿ ಬೇಕು ಅಂದ್ರೆ ಅವನು ಹಾಕ್ಸ್ಕೊಡ್ತಾನೆ. ಬೆಂಗಳೂರಲ್ಲಿ ಒಂದು ಕಡೆ ಜಿಬಿಎಯಿಂದ ಕಸ ಸುರಿಯುವಂತಹ ಹಬ್ಬ ಅಭಿಯಾನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಾತ್ರೋರಾತ್ರಿ ಕಸ ಎಸೆಯುತ್ತಿದ್ದಾರೆ ಜನ. ಸಿಸಿಟಿವಿ ಮತ್ತು ಸ್ಥಳೀಯರ ವಿಡಿಯೋ ಸಹಾಯದಿಂದ ಕಸ ಎಸೆಯುವವರನ್ನ ಪತ್ತೆ ಹಚ್ಚಿ ದಂಡ ಹಾಕುತ್ತಿದ್ದಾರೆ ಮಾರ್ಷಲ್ಸ್. ಬಿಟಿಎಂ ಲೇಔಟ್, ಕೋರಮಂಗಲ ಸೇರಿದಂತೆ ಹಲವೆಡೆ ಕಸ ಎಸೆಯುವವರ ಮೇಲೆ ದಂಡ ಪ್ರಯೋಗ ಮಾಡಲಾಗಿದೆ. ಕಸ ಸುರಿಯುವ ಹಬ್ಬ ಅಭಿಯಾನಕ್ಕೆ ಸ್ಥಳೀಯರು ಕೂಡ ಸಾಥ್ ಕೊಡ್ತಿದ್ದಾರೆ. ರಸ್ತೆ ಬದಿಗೆ ಕಸ ಎಸೀತಾ ಇರೋರಿಗೆ ದಂಡ ಸಾಕಾಗಲ್ಲ, ಕಠಿಣ ಕ್ರಮ ತೆಗೆದುಕೊಳ್ಳಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇವತ್ತಿನಿಂದ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತಿಸಲು ಅವಕಾಶ ನೀಡಿರುವುದು ಆಸ್ತಿ ಮಾಲೀಕರಿಗೆ ಅನುಕೂಲವಾಗಲಿದೆ. ಬೆಂಗಳೂರು ನಗರದಲ್ಲಿ ಸರಿಸುಮಾರು 25 ಲಕ್ಷಕ್ಕೂ ಹೆಚ್ಚು ಆಸ್ತಿ ಖಾತಾಗಳಿವೆ. ಅದರಲ್ಲಿ 7.5 ಲಕ್ಷ ಆಸ್ತಿಗಳಿಗೆ ಬಿ ಖಾತಾ ಇದೆ. ಇದೀಗ ಎ ಖಾತಾ ಪಡೆಯಲು ಅವಕಾಶ ನೀಡಲಾಗಿದೆ. ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಪಡೆದೇ ತೀರುತ್ತೇವೆ ಅಂತ ದಾವಣಗೆರೆಯಲ್ಲಿ ಬಸವ ಧರ್ಮ ಪೀಠದ ಅಧ್ಯಕ್ಷೆ ಮಾತೆ ಗಂಗಾದೇವಿ ಹೇಳಿದ್ದಾರೆ. ನಾವೆಲ್ಲ ಸಾಂಸ್ಕೃತಿಕವಾಗಿ ಹಿಂದೂಗಳು, ಧಾರ್ಮಿಕವಾಗಿ ಅಲ್ಲ ಎಂದಿರುವಂತಹ ಮಾತೆ ಗಂಗಾದೇವಿ, ಹಿಂದೂ ಅನ್ನೋದು ಧರ್ಮ ಅಲ್ಲ, ಜೀವನ ಪದ್ಧತಿ. ನಮಗೆ ಧರ್ಮ ಕೊಟ್ಟಿರುವಂತಹ ಧರ್ಮಗುರು ಬಸವಣ್ಣ. ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ಮುಂದುವರೆಸುತ್ತೇವೆ. ನವೆಂಬರ್ 11ರಂದು ಕೂಡಲ ಸಂಗಮದಲ್ಲಿ ಮತ್ತೊಂದು ಸಮಾವೇಶ ಮಾಡ್ತೀವಿ ಎಂದಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಇಲ್ಲಿಗೆ ನಿಲ್ಲಿಸಲ್ಲ, ಇಟ್ಟ ಹೆಜ್ಜೆ ಹಿಂದೆ ಇಡಬಾರದು ಎಂದು ನಿರ್ಣಯ ಮಾಡಿದ್ದೇವೆ. ಬಸವ ಧರ್ಮ ಅನುಯಾಯಿಗಳಿಗೆ ಕೂಡಲ ಸಂಗಮವೇ ಧರ್ಮ ಕ್ಷೇತ್ರ ಅಂತ ತಿಳಿಸಿದ್ದಾರೆ. 11ನೇ ತಾರೀಕು ಕೂಡಲ ಸಂಗಮ ಕ್ಷೇತ್ರದಲ್ಲಿ ಮತ್ತು ನಾನು ಸಮಾವೇಶ ಆಗ್ತಾ ಇದ್ದೀವಿ. ಮತ್ತು ಸಮಾವೇಶ ಆಗಿ ಎಲ್ಲರೂ ಮಠಾಧೀಶರೆಲ್ಲ ಸಮಾವೇಶ ಆಗಿ ಮತ್ತೆ ಚಿಂತನ ಮಂಥನ ಮಾಡಿ ಮುಂದೆ ನಾವು ಏನು ಮಾಡಬೇಕು, ಯಾವ ಹೆಜ್ಜೆ ಹೋರಾಟ ಹೇಗೆ ಮಾಡಬೇಕು, ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋಂಗಿಲ್ಲ. ಯಾರು ಹೇಳ್ತಾರೋ ಹೇಳ್ತಾನೆ ಇರ್ತಾ ಇದ್ದಾರೆ, ಯಾರು ಅಪಸ್ವರ ನುಡಿತಾರೋ ನುಡಿತಾನೆ ಇರ್ತಾರೆ. ಆದರೆ ನಾವು ಮಾತ್ರ ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗಿಬಾರ್ದು, ನಾವು ಇದನ್ನು ಗುರಿ ಮುಟ್ಟಲೇಬೇಕು ಅನ್ನುವಂಥ ಛಲದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಆ ಸಮಾವೇಶದಲ್ಲಿ ಏನೇನು ಚರ್ಚೆ ಆಗತ್ತೆ ಅನ್ನುವುದನ್ನು ನಾವು ಮುಂದೆ ನಾವು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. 11 ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆ ಜೋರಾಗಿದೆ. ಚಿಕ್ಕೋಡಿಯಲ್ಲಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದು, ಸ್ಥಳದಲ್ಲೇ ಅಡುಗೆ ಮಾಡಿ ನಿರಂತರ ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತಹಸೀಲ್ದಾರ್ ಮನವಿಗೂ ಕ್ಯಾರೆ ಎನ್ನದೆ ಕಬ್ಬು ಬೆಳೆಗಾರರು ಬೆಂಬಲ ದರ ನಿಗದಿ ಆಗುವವರೆಗೂ ಹೋರಾಟ ನಡೆಸಲು ತೀರ್ಮಾನ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಡದಿಯ ಭೈರಮಂಗಲ ಗ್ರಾಮದಲ್ಲಿ ರೈತ ಮಹಿಳೆಯರ ಸಮಾವೇಶವನ್ನ ಮಾಡಿದ್ದು, ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಪುತ್ರಿ ಚುಕ್ಕಿ ನಂಜುಂಡಸ್ವಾಮಿ ಭಾಷಣ ಮಾಡಿದ್ದಾರೆ. ವೇದಿಕೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದು, ನಾವು ನಮ್ಮ ಭೂಮಿಗೆ ಬೆಲೆ ನಿಗದಿ ಮಾಡಿ ಅಂತ ಹೋರಾಟವನ್ನ ಮಾಡ್ತಾ ಇಲ್ಲ, ನಮ್ಮ ಭೂಮಿ ಕೊಡಲ್ಲ ಅಂತ ಹೇಳಲು ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಇವರಿಗೆ ರೈತರ ಬದುಕು, ಹಳ್ಳಿ ಜೀವನ ಬೇಕಿಲ್ಲ, ಐಷಾರಾಮಿ ಬದುಕನ್ನ ಅಭಿವೃದ್ಧಿ ಎಂದ್ರೆ ಹೇಗೆ? ಬಿಡದಿಯಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಮೊದಲು ಅದನ್ನ ಬಗೆಹರಿಸಿ. ಗ್ರೇಟರ್ ಬೆಂಗಳೂರು ಮಾಡಲು ಹೊರಟಿದ್ದೀರಿ, ಇದರಿಂದ ಯಾವ ಅಭಿವೃದ್ಧಿ ಆಗಲಿದೆ ಹೇಳಿ ಅಂತ ಸವಾಲು ಎಸೆದಿದ್ದಾರೆ. ವಿಮೋಚನಾ ರಂಗ ಅಂತ ಇತ್ತು, ಅವರೆಲ್ಲ ಹೋರಾಟ ಮಾಡಿ ಬಿಡದಿನ 700ರಲ್ಲಿ ಟೌನ್ಶಿಪ್ ಆಗೋದನ್ನ ತುಂಬಾ ಹಿಂದೆನೆ ತಪ್ಪಿಸೋದು ಕೆ ಶಿವಕುಮಾರ್ ಇದ್ರು ಅವಾಗ ಆ ಟೌನ್ಶಿಪ್ ವಿರೋಧವಾಗಿ. ನಾವು ಬೆಳೆ ಬೆಳೆದು 10,000 ಜನಕ್ಕೆ ಊಟ ಆಗ್ತಾ ಇದ್ದು,
ಸಮೃದ್ಧಿಯಾಗಿ ಎಲ್ಲ ತರಕಾರಿ ಸೊಪ್ಪು ಹಣ್ಣು ಎಲ್ಲ ಬೆಳೀತಾ ಇದ್ದೋ ನಾವು. ನಮ್ಮ ಭೂಮಿನ ಕಿತ್ಕೊಂಡು ಇವತ್ತು ನಮ್ಮನ್ನ ಪರದೇಶಿಗಳಾಗಿ ಮಾಡಿದ್ರು ಅಂತ. ಇದೇ ವ್ಯವಸ್ಥೆ ಇವತ್ತೇನಾದ್ರೂ ನಿಮ್ಮ ಭೂಮಿಗಳನ್ನ ಕಿತ್ಕೊಂಡ್ರೆ 9,600 ಎಕರೆನ ಕಿತ್ಕೊಂಡ್ರೆ ನಮ್ಮ ಸ್ಥಿತಿಗಳು ಅದೇ ಆಗುತ್ತೆ. ಅದಕ್ಕೋಸ್ಕರ ಏನೇ ಆಗಲಿ ಮಹಿಳೆಯರು ಹೋರಾಟ ಮಾಡಿ, ನಾವು ಮಹಿಳೆಯರು ಮತ್ತು ನಿಮ್ಮ ಜೊತೆ ಎಲ್ಲ ನಿಮ್ಮ ಅಣ್ಣ ಸಂಬಂಧಿರು, ನಿಮ್ಮ ಮನೆಯವರು, ಗಂಡಸರುಗಳೆಲ್ಲರೂ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ಪ್ರಾಣ ಹೋದ್ರೂ ಭೂಮಿ ಕೊಡವು ಅಂತ. ತುಂಗಭದ್ರಾ ಜಲಾಶಯದ ನೀರಿನ ವಿಚಾರದಲ್ಲಿ ರಾಜಕೀಯ ಒಗ್ಗಟ್ಟು ಕೇಳಿಬಂದಿದೆ. ಜಲಾಶಯದ ಹಿತದೃಷ್ಟಿಯಿಂದ 2ನೇ ಬೆಳೆಗೆ ನೀರು ಬಿಡದಿರಲು ನಿರ್ಧಾರ ಮಾಡಲಾಗಿದೆ. ಕ್ರಸ್ಟ್ ಗೇಟ್ ಅಳವಡಿಕೆ ಹಿನ್ನೆಲೆ 2ನೇ ಬೆಳೆಗೆ ನೀರು ಬಿಡದಿರಲು ನಿರ್ಧಾರ ಮಾಡಲಾಗಿದೆ. ಡಿಸೆಂಬರ್ 1ರಿಂದ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಶುರುವಾಗಲಿದೆ. ಹೀಗಾಗಿ 2ನೇ ಬೆಳೆಗೆ ನೀರಿಲ್ಲ ಎಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ. ಜಲಾಶಯದ ಹಿತದೃಷ್ಟಿಯಿಂದ ಸರ್ಕಾರದ ನಿರ್ಧಾರ ಸ್ವಾಗತಿಸಿದ್ದಾರೆ ಬಿಜೆಪಿ ನಾಯಕರು. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗೆ ಮನವರಿಕೆ ಮಾಡಕ್ ಹೋಗ್ತಿದ್ವಿ. ಇಡೀ ರಾಕ್ ಜಿಲ್ಲಾದ ನಾಯಕರು, ಮುಖ್ಯಮಂತ್ರಿ ಕೂಡ ಇಬ್ಬರು ತಲೆ ಹೋಗಿ ನೀರಿನ ಸಮಸ್ಯೆ ಈಗೈತಿ, ನೀರ್ ಬೇಕಂತೇಳಿ ಕಾಸಿ ಎಲ್ಲಾ 4 ಜಿಲ್ಲಾದ ನಾಯಕರು, ಹಾಲಿ ಶಾಸಕರು ಬರ್ಬೋದು, ನಾನು ಇಲ್ಲ ಅಂತಿಲ್ಲ. ನಾವೆಲ್ಲಾರು ಕಲ್ತು ಅವ್ರ ಇಬ್ಬರಿಗೆ, ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಇಬ್ಬರಿಗೆ ಹೋಗಿ ಮನವರಿಕೆ ಮಾಡಿ ನೀರ್ ಇಷ್ಟ ಐತಿ, ಇಷ್ಟು ಕೆಲಸ ಮಾಡಕ್ ಅವಕಾಶ ಐತಿ ಅಂತೇಳಿ 3ನೇ ತಾರೀಕಿಗೆ ಟೈಮ್ ತಗೊಂಡು ಹೋಗಂತ ಕೆಲಸ 4 ಜಿಲ್ಲಾದ ನಾಯಕರು ಮಾಡಿ ಅವ್ರನ್ನ ಮನವೊಪ್ಸಂತ ಕೆಲಸ ಮಾಡ್ತು. ನೀರ್ ಕೊಡ್ರಿ, ಇಷ್ಟು ದಿನದೊಳಗೆ ಕೆಲಸ ಮುಗಿಸ್ರಂತ ಹೇಳ್ತೀವಿ. ಇದು 3ನೇ ತಾರೀಕು. ವೃದ್ಧಾಶ್ರಮದಲ್ಲಿ ಸಾವನ್ನಪ್ಪಿದ ವೃದ್ಧೆಯ ಮೃತದೇಹದ ಮುಂದೆ ಮಕ್ಕಳು ಹೈಡ್ರಾಮಾ ಮಾಡಿದ್ದಾರೆ. ತಾಯಿಯ ಮೃತದೇಹಕ್ಕಾಗಿ ಮಕ್ಕಳು ಕಿತ್ತಾಡಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಘಟನೆ ನಡೆದಿದೆ. ತಾಯಿಯನ್ನ ಸಾಕಲಾಗದೆ ಮನೆಯಿಂದ ಹೊರಗಿಟ್ಟಿದ್ದಂತಹ ಮಕ್ಕಳು ತಾಯಿ ಮೃತಪಟ್ಟ ನಂತರ ಮೃತದೇಹಕ್ಕಾಗಿ ಮಕ್ಕಳು ಕಿತ್ತಾಟ ನಡೆಸಿದ್ದಾರೆ. ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದ 80 ವರ್ಷದ ಪಾರ್ವತಮ್ಮ ಸಾವನ್ನಪ್ಪಿದ್ರು. ಪಾರ್ವತಮ್ಮನವರ ಮಕ್ಕಳಾದ ಮಂಜೇಗೌಡ, ರಾಮಸ್ವಾಮಿ, ಜಯಮ್ಮ, ಭಾಗ್ಯ ಮತ್ತು ಇಂದ್ರ ಅನ್ನೋರು ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಹೈಡ್ರಾಮಾ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ವಾಯು ಗುಣಮಟ್ಟ ಕಳಪೆಯಾಗ್ತಾ ಇದೆ. ದೆಹಲಿಯ ಹಲವು ಪ್ರದೇಶಗಳಲ್ಲಿ ವಾಯು ಕಳಪೆ ಗುಣಮಟ್ಟವನ್ನು ತಲುಪಿದೆ ಮತ್ತು ಸರಾಯ್ ಕೇಲ್ ಖಾನ್ ಸುತ್ತಮುತ್ತಲಿನ ವಾಯು ಗುಣಮಟ್ಟ ಸೂಚ್ಯಂಕ ತೀವ್ರ ಕಳಪೆಯಾಗಿದೆ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೂಚಿಸಿದೆ. ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷದ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಅರಣ್ಯ ಪ್ರದೇಶ ಕ್ಷೀಣಿಸುತ್ತಿರುವುದೇ ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಹೆಚ್ಚಳವಾಗುವುದಕ್ಕೆ ಕಾರಣ ಅಂತ ಅಂದಿದ್ದಾರೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ. ಪ್ರಾಣಿಗಳಿಗೆ ಅನುಗುಣವಾಗಿ ಅರಣ್ಯ ಪ್ರದೇಶ ಇಲ್ಲ. ಹಸಿರು ಹೊದಿಕೆ ಹೆಚ್ಚಳ ಮಾಡಬಹುದೇ ಹೊರತು ಅರಣ್ಯ ಪ್ರದೇಶ ಹೆಚ್ಚಳ ಮಾಡಲು ಸಾಧ್ಯವಿಲ್ಲ. ರಾಜ್ಯದಲ್ಲಿ 2 ಲಕ್ಷ ಹೆಕ್ಟೇರ್ ಪ್ರದೇಶ ಒತ್ತುವರಿಯಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಮಾನವ ವನ್ಯಜೀವಿ ಸಂಘರ್ಷ ಕಾರ್ಯಪಡೆಯ ರಚನೆಗೆ ಕ್ರಮ ತೆಗೆದುಕೊಳ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಮೃತರಾಗ್ತಾ ಇರ್ತಕ್ಕಂಥ ಪ್ರಕರಣಗಳು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯಿಂದ ಅರಣ್ಯ ಕ್ಷೇತ್ರ ಅಂತೂ ಜಾಸ್ತಿ ಆಗಿಲ್ಲ. ಅರಣ್ಯ ಕ್ಷೇತ್ರ ನಿಜವಾಗಿ ಹೇಳಬೇಕು ಅಂದ್ರೆ ಕ್ಷೀಣಿಸ್ತಾ ಇದೆ. ಈಗಾಗಲೇ 2015ರಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿದ್ದೇವೆ ಹೈಕೋರ್ಟ್ಗೆ, 2 ಲಕ್ಷಕ್ಕಿಂತಲೂ ಜಾಸ್ತಿ ಅರಣ್ಯ ಒತ್ತುವರಿಯಾಗಿದೆ ಅಂತ. ಇದ್ದಂತೂ ನಮ್ಮಲ್ಲಿ 40,000 ಚದರ ಕಿಲೋಮೀಟರ್ ಅರಣ್ಯ ಇದೆ. ಸರಿ 20-21%, 33% ಅರಣ್ಯ ಇರಬೇಕು ಅಂತ ಹೇಳಿ ಪರಿಸರ ತಜ್ಞರು ಹೇಳ್ತಾರೆ. ಹಸಿರು ಹೊದಿಕೆ ಜಾಸ್ತಿ ಮಾಡಬಹುದು, ಅರಣ್ಯ ವಿಸ್ತರಣೆ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ. ಹುಲಿಗೆ ಅದರ ಟೆರಿಟರಿ ಎಷ್ಟು ಬೇಕು ಅದಕ್ಕಿಂತಲೂ ಕಡಿಮೆ ಆಗಿದೆ ಜಾಗ. ಈ ಕಡಿಮೆ ಆಗಿದ್ದ ಕಾರಣ ಇವತ್ತು ಹುಲಿಗಳು ಹೊರಗಡೆ ಬರುವಂತ ಒಂದು ಪ್ರಸಂಗ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಅದನ್ನು ನಾವೆಲ್ಲ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದ್ದೇವೆ. ಸೆರೆಗೆ ಕಾರ್ಯಾಚರಣೆ ಆರಂಭಿಸಲಾಗಿದೆ. ದುಬಾರಿ ಆನೆ ಶಿಬಿರದಿಂದ ಕುಂಕಿ ಆನೆಗಳಾದ ಏಕಲವ್ಯ, ಪ್ರಶಾಂತ, ಹರ್ಷ, ಧನಂಜಯ, ಅಜಯನನ್ನ ಕರೆತರಲಾಗಿದೆ. ಕಾಡಾನೆ ಸೆರೆ ಹಿಡಿದು ಸ್ಥಳಾಂತರ ಮಾಡುವಂತೆ ಸ್ಥಳೀಯರು ಪಟ್ಟು ಹಿಡಿದಿದ್ರು. ಹೀಗಾಗಿ ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಆದೇಶದ ಮೇರೆಗೆ ಕಾರ್ಯಾಚರಣೆ ಆರಂಭಿಸಲಾಗಿದೆ.
ಬಸ್ ಹಾಗೂ ದ್ವಿಚಕ್ರ ವಾಹನ ನಡುವೆ ಅಪಘಾತ ಸಂಭವಿಸಿದ್ದು ದ್ವಿಚಕ್ರ ವಾಹನದಲ್ಲಿದ್ದ ಇಬ್ಬರು ಸಾವನ್ನಪ್ಪಿದ್ದಾರೆ. ನಂಜನಗೂಡು ಚಾಮುಂಡಿ ಟೌನ್ಶಿಪ್ ಬಳಿ ಅಪಘಾತ ಸಂಭವಿಸಿದ್ದು 52 ವರ್ಷದ ಶಿವಮೂರ್ತಿ, 15 ವರ್ಷದ ಸಿದ್ಧಾರ್ಥ ಸಾವನ್ನಪ್ಪಿದ್ದಾರೆ. ಚೆನ್ನಜ್ಜಮ್ಮ ಅನ್ನೋರಿಗೆ ಗಾಯವಾಗಿದ್ದು ನಂಜನಗೂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೃತರು ಚಾಮರಾಜನಗರದ ಉದ್ದನೂರು ಗ್ರಾಮದ ನಿವಾಸಿಗಳು ಎನ್ನಲಾಗಿದೆ. ಗದಗ ಜಿಲ್ಲಾ ಕಾರಾಗೃಹದ ಎದುರು ರೌಡಿ ಶೀಟರ್ ಬಿಲ್ಡಪ್ ಕೊಟ್ಟಿರುವಂತಹ ಘಟನೆ ನಡೆದಿದೆ. ಜೈಲು ಬಿಲ್ಡಿಂಗ್ ಎದುರೇ ವಿಡಿಯೋ ಮಾಡಿ ಹುಚ್ಚಾಟ ಮೆರೆದಂತಹ ರೌಡಿ ಶೀಟರ್ ಅಬ್ದುಲ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಹರಿಬಿಟ್ಟ ರೌಡಿ ಗ್ಯಾಂಗ್ ವಿರುದ್ಧ ಪೊಲೀಸರು ಕ್ರಮ ವಹಿಸಿದ್ದಾರೆ. ಅವರಿಗೆ ಕಂಡು ಬಂದಿದ್ದು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನಾಗಿದೆ. 4 ತಾಲೂಕಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ ಫಲಿತಾಂಶ ಪ್ರಕಟ ಆಗಿದೆ. ಅಕ್ಟೋಬರ್ 19ರಂದು ನಡೆದಿದ್ದ ಮತದಾನದ ಮತ ಎಣಿಕೆ ಆಗಿದ್ದು ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಹಿನ್ನೆಲೆ ಬಾಕಿ ಉಳಿದಿದ್ದಂತಹ ಫಲಿತಾಂಶ ಪ್ರಕಟ ಆಗಿದೆ. ಬೈಲಹೊಂಗಲ, ಕಿತ್ತೂರು, ನಿಪ್ಪಾಣಿ ಹಾಗೂ ಹುಕ್ಕೇರಿ ಫಲಿತಾಂಶ ಪ್ರಕಟವಾಗಿದ್ದು ಬೈಲಹೊಂಗಲದಿಂದ ಮಹಂತೇಶ್ ದೊಡ್ಡಗೌಡರ್ 54 ಮತದಿಂದ ಆಯ್ಕೆಯಾಗಿದ್ದಾರೆ. ಕಿತ್ತೂರು ನಾನಾ ಸಾಹೇಬ್ ಪಾಟೀಲ್ 17 ಮತ ಪಡೆದು ಆಯ್ಕೆಯಾಗಿದ್ದಾರೆ. ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ 71 ಮತ ಪಡೆದು ಆಯ್ಕೆಯಾದರೆ ಹುಕ್ಕೇರಿಯಿಂದ ರಮೇಶ್ ಕತ್ತಿ 59 ಮತ ಪಡೆದು ಆಯ್ಕೆಯಾಗಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಟೀಮ್ಗೆ ಸ್ಪಷ್ಟ ಬಹುಮತ ಬಂದಿದೆ. ಬಟ್ಟೆ ಅಂಗಡಿಯಲ್ಲಿ ಸೀರೆ ಕದ್ದು ಮಹಿಳೆ ಕೈಚಳಕ ತೋರಿಸಿರುವ ಘಟನೆ ಹೊಸೂರು ಬಳಿಯ ಬಾಗ್ಲೂರಿನಲ್ಲಿ ನಡೆದಿದೆ. ಅಂಗಡಿಯಲ್ಲಿ ಮಹಿಳೆಯೊಬ್ಬಳು ಸೀರೆ ಖರೀದಿಸ್ತಾ ಇದ್ದ ವೇಳೆ ಬಂದಂತಹ ಅಜ್ಜಿ ತಾನು ಸೀರೆ ನೋಡುವ ನೆಪದಲ್ಲಿ ಕದ್ದು ಪರಾರಿಯಾಗಿದ್ದಾಳೆ. ಇನ್ನು ಸೀರೆ ಕದ್ದಿರುವ ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಘಟನೆ ಸಂಬಂಧ ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.